ಮೇಷ್ಟ್ರೆ, ಓ ಏನೋ ಸಿದ್ಲಿಂಗು. ಮೇಷ್ಟ್ರೆ, ನಮ್ ತೋಟದಲ್ಲಿ ಒಂದ್ ಹಣ್ಣು ಬಿಟ್ಟಿತ್ತು ಮೇಷ್ಟ್ರೆ. ಯಾವ ಹಣ್ಣು? ಇದು ಯಾವ ಹಣ್ಣು ಅಂತ ನೋಡಿ ಮೇಷ್ಟ್ರೆ. ಇಲ್ಲಿ ನೋಡಿ, ಅಲ್ಲಲ್ಲಲ್ಲಲ್ಲಲ್ಲ. ಮುಳ್ಮುಳ್ ತರ ಇದೆ. ಆ, ಸಿದ್ಲಿಂಗು, ಹಾ, ಒಳ್ಳೆ ಹಣ್ಣು ಕಣೋ ಇದು. ಹೌದಾ? ಹಾ, ಇದಕ್ಕೆ ಲಕ್ಷ್ಮಣ್ ಫಲ ಅಂತಾರೆ. ಓ, ಇಂಗ್ಲಿಷ್ ಅಲ್ಲಿ ಹಾ, ಇದಕ್ಕೆ ಸೋರ್ಸ್ ಆಫ್ ಅಂತಾರೆ. ಹ್ಮ್, ಗೊತ್ತಾಯ್ತಾ? ಹ್ಮ್. ಈ ಹಣ್ಣಿನ ವಿಶೇಷತೆ ಏನು ಗೊತ್ತಾ? ಏನ್ ಮೇಷ್ಟ್ರೆ? ಬಹಳ ಬಹಳ ಉಪಯುಕ್ತವಾದ ಹಣ್ಣು ಕಣೋ ಇದು. ಹೌದಾ? ನೀನು ನಿಮ್ ತೋಟದಲ್ಲಿ ಬೆಳೆಸಿರೋದು ಮಾತ್ರ ಖುಷಿ ಕೊಡ್ತು ನನಗೆ. ಹಾ, ಏನ್ ಗೊತ್ತಾ? ಹಾ, ಇದು ಕ್ಯಾನ್ಸರ್ಗೆ ರಾಮಬಾಣ. ಹೌದಾ? ಹಾ, ಇದನ್ ತಿಂದ್ರೆ ಹ್ಮ್, ಇದ್ರ ಎಲೆನ ನೀರ್ನಲ್ಲಿ ಹಾಕಿ ಕುದಿಸಿ ಹ್ಮ್, ಆ ರಸ ಮಾಡ್ಕೊಂಡು ಕುಡಿದ್ರೆ ದಿನಕ್ಕೆ 3 ಸಾರಿ ಹ್ಮ್. ಈ ಕಿಮೋಥೆರಪಿ ಮಾಡ್ತಾರಲ್ಲ, ಹೌದು. ಆ ಕಿಮೋಥೆರಪಿ ಮಾಡೋದೇ ನಿಲ್ಸ್ಬಿಡ್ಬೋದು. ಓ, ಹ್ಮ್. ಸರಿ ಈ ಸರಿ. ಹಣ್ಣಿನ ರಸ, ಈ ಹಣ್ಣು ಜ್ಯೂಸು ಮಾಡಿ ಕುಡಿಬೋದು. ಹಾ, ಇದನ್ನ ಕುಡಿದ್ರೆ ಆ ಕಿಮೋಥೆರಪಿನೇ ಬೇಡ. ಹಾ. ಏನ್ ಹೇಳುತ್ತೆ ಗೊತ್ತಾ ಇದ್ರ ಬಗ್ಗೆ? ಏನಿದೆ ಮೇಷ್ಟ್ರೆ? 10,000 ಹಾ, ಕೊಟ್ಟು ಕಿಮೋಥೆರಪಿಗಿಂತ ಉತ್ತಮ ಈ ಹಣ್ಣು, ಹಣ್ಣಿನ ರಸ, ಎಲೆ ರಸ ಅನ್ನುತ್ತೆ. ಹಾ. ಅದಾಯ್ತಾ? ತುಂಬಾ ಚೆನ್ನಾಗಿದೆ ಕಣೋ. ಒಳ್ಳೆ ಬೆಳವಣಿಗೆ. ಕ್ಯಾನ್ಸರ್ ಇದ್ದವ್ರಿಗೆ ಹೇಳು ಈ ಹಾ. ಹಣ್ಣು ತಿನ್ನಕ್ಕೆ. ಏನೋ ಎಲ್ಲಿ ಹಣ್ಣನ್ನ. ಸಿಗುತ್ತೆ ಮೇಷ್ಟ್ರೆ ಹಣ್ಣು? ಹಣ್ಣು ನಾನು ನಮ್ಮ ತೋಟದಲ್ಲಿ ಬೆಳೆದೀನಿ ಕಣೋ. ಹೌದಾ ಮೇಷ್ಟ್ರೆ? ನಾನು ಸಸಿನೂ ಮಾಡ್ತೀನಿ. ತಿಂತೀವಲ್ಲ ಈ ಹಣ್ಣನ್ನ, ಹೌದು. ಇದ್ರ ಬೀಜ ಎಲ್ಲ ತೆಗೆದು ಸಸಿ ಮಾಡಿ ಹಾ, ಬಂದವ್ರಿಗೆಲ್ಲ ಕೊಡ್ತೀನಿ. ನಮ್ಮ ಆ ಮನೆ ಇದ್ರಲ್ಲೂ ಅಂಗಳದಲ್ಲೂ ಒಂದು ಮರ ಬೆಳೆಸಿದ್ದೀನಿ. ಹೌದಾ ಮೇಷ್ಟ್ರೆ? ಎಲೆ ಎಲ್ಲಾನು ಕೊಡ್ತೀನಿ ಕ್ಯಾನ್ಸರ್ನವ್ರಿಗೆ. ಹಾ. ಹಂಗಂದ್ರೆ ಈಗ ನಮ್ ಜನಗಳಿಗೆ ಹೇಳ್ಬಿಡಿ, ಈ ಹಣ್ಣು ಎಲೆಗಳು ಬೇಕು ಅಂದ್ರೆ ಯಾವ್ದನ್ನ ಸಂಪರ್ಕಿಸ್ಬೇಕು? ನನ್ನ ಸಂಪರ್ಕಿಸಕ್ಕೆ ಹೇಳು. ಬೇಕಾದ್ರೆ ಅವರು ಸಸಿನೂ ಕಳಿಸ್ತೀನಿ. ಓ, ಹೌದಾ? 2 ವರ್ಷದಲ್ಲಿ ಒಳ್ಳೆ ಎಲೆನೂ ಬರುತ್ತೆ, ಹಣ್ಣು ಬಿಟ್ಬಿಡುತ್ತೆ. ಹಾಗಾದ್ರೆ ನಿಮ್ಮ ಫೋನ್ ನಂಬರ್ ಕೊಟ್ಬಿಡಿ ಮೇಷ್ಟ್ರೆ. ಸರಿ, ಬರ್ಕೊಳ್ಳಿ. ಹಾ. 9480141808. ಧನ್ಯವಾದ ಮೇಷ್ಟ್ರೆ. ಆಯ್ತು, ಒಳ್ಳೇದಾಗ್ಲಿ ಎಲ್ರಿಗೂ.